ಎಲ್ರಿಗೂ ನಮಸ್ಕಾರ. ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ಮೊದಲ ದಿನ ನರಕ ಚತುರ್ದಶಿ. ಆ ದಿನ ಎಣ್ಣೆ ಸ್ನಾನ ಮಾಡೋದಕ್ಕೋಸ್ಕರ ಹಿಂದಿನ ದಿನವೇ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ಸ್ನಾನಕ್ಕಾಗಿ ಬಿಸಿನೀರು ಕಾಯಿಸಿಕೊಳ್ಳುವಂತಹ ಹಂಡೆ ಏನಿದೆ ಅದರ ಸುತ್ತ ಚೆನ್ನಾಗಿ ರಂಗೋಲಿಯಲ್ಲಿ ಅಲಂಕಾರ ಮಾಡಿ ಹಾಗೆ ಹೂಗಳನ್ನು ಇಟ್ಟು ನಾವು ಪೂಜೆ ಮಾಡಿಕೊಳ್ಳುವಂಥದ್ದು. ಈ ನೀರು ತುಂಬುವಂತಹ ಶಾಸ್ತ್ರವನ್ನು ನರಕ ಚತುರ್ದಶಿಯ ಹಿಂದಿನ ದಿನ ಸಂಜೆ ಮಾಡಿಕೊಳ್ತೇವೆ. ಹಾಗೆ ನಾವು ಎಲ್ಲ ನದಿಗಳ ಪವಿತ್ರ ನೀರನ್ನು ಜಲವನ್ನು ಇದರಲ್ಲಿ ತುಂಬಿಸಿಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ನೀರನ್ನು ತುಂಬಿಸಿಕೊಳ್ಳುವುದು. ಹಾಗೆ ಇದಕ್ಕೆ ಗಂಗಾ ಜಲ ಅಥವಾ ಯಾವುದೇ ಪವಿತ್ರ ನದಿಗಳ ನೀರು ಇದ್ದರೆ ಇದಕ್ಕೆ ಸೇರಿಸಿಕೊಂಡು ಮತ್ತೆ ನಾವು ತಯಾರಿ ಮಾಡಿಕೊಳ್ಳುವಂಥದ್ದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ನೀರು ತುಂಬಿಸಿಕೊಂಡ ನಂತರ ಚೆನ್ನಾಗಿ ಬೆಂಕಿ ಹಾಕಿ ಬಿಸಿ ಬಿಸಿ ನೀರನ್ನು ಕಾಯಿಸಿ ತಯಾರಿ ಮಾಡಿಕೊಳ್ಳೋದು. ಮತ್ತು ಮರುದಿನ ನರಕ ಚತುರ್ದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಳುವಂಥದ್ದು ರೂಢಿ. ಬಿಸಿನೀರು ಕಾಯಿಸಿಕೊಳ್ಳುವುದಕ್ಕೆ ಆಧುನಿಕ ಸೌಲಭ್ಯಗಳು ಗೀಜರ್ಗಳು ಬಂದ ನಂತರ ಇದೆಲ್ಲ ಕೂಡ ಮರೆಯಾಗಲಿಕ್ಕೆ ಪ್ರಾರಂಭ ಆಗಿದೆ. ಇದನ್ನೊಮ್ಮೆ ನಾವು ನೆನಪಿಸಿಕೊಂಡ್ರೆ ಸಾಕು, ಅನೇಕರು ಇದನ್ನು ಮಿಸ್ ಮಾಡಿಕೊಳ್ಳುವವರು ಮತ್ತೆ ನಮ್ಮ ಬಾಲ್ಯಕ್ಕೆ ಹೋಗಿಬಿಡ್ತೇವೆ. ಇದೆಲ್ಲ ತಯಾರಿ ಮಾಡಿದ ಮರುದಿನ ನರಕ ಚತುರ್ದಶಿ. ಈ ದಿನ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ದೇವರ ಎದುರು ಹಚ್ಚಿಕೊಳ್ಳುವುದು ರೂಢಿ. ಇದೆಲ್ಲವನ್ನು ನಾವು ಒಂದು ರೀತಿಯ ಧಾರ್ಮಿಕ ಆಚರಣೆಯಾಗಿ ಮಾಡಿದರೂ ಕೂಡ ಇದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದರ ಜೊತೆಗೆ ನಮ್ಮ ದೇಹದ ರಕ್ತ ಪರಿಚಲನೆಯನ್ನು ಕೂಡ ಚೆನ್ನಾಗಿ ಮಾಡಿ ಈ ಸಮಯದಲ್ಲಿ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ತದೆ. ಹಾಗೆಯೇ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಹಾಗೆ ದೇಹದ ಶುದ್ಧವನ್ನು ಮಾಡುವಂತಹ ಪ್ರಕ್ರಿಯೆ ಇದು ಅಂತ ನಾವು ನಂಬುತ್ತೇವೆ. ಎಣ್ಣೆ ಹಚ್ಚಿದ ನಂತರ ಕುಂಕುಮದ ತಿಲಕವನ್ನು ಇಟ್ಟು ಸ್ವಲ್ಪ ಹೊತ್ತಿನ ನಂತರ ಸ್ನಾನ ಮಾಡುವುದು ರೂಢಿ. ಈ ರೀತಿಯಾಗಿ ದೀಪಾವಳಿಯ ಮೊದಲ ದಿನ ನಾವು ಫ್ರೆಶ್ ಆಗಿ ಅಂದರೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಪವಿತ್ರಗೊಳ್ಳುವುದರ ಸಂಕೇತ ಕೂಡ ಇದು ಆಗಿದೆ. ಈ ಹಬ್ಬವು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವ.